ಜೀವನ ಎಂಬ ಯುದ್ಧದಲ್ಲಿ ಸೋಲ್ ಎಂಬ ಶತ್ರುಗೆ ಶರಣಾಗೋದೇ ಜಾಸ್ತಿ. ಎಲ್ಲರೂ ಕೂಡ ಹೌದಲ್ವಾ? ಆದರೆ ಕೆಲವರು ಮಾತ್ರ ಹಲವಾರು ಬಾರಿ ಸೋತಿದ್ರು ಮತ್ತೆ ಮತ್ತೆ ಎದ್ದು ನಿಲ್ತಿರ್ತಾರೆ. ಇವರೇ ಇತಿಹಾಸವನ್ನು ಕೂಡ ಸೃಷ್ಟಿ ಮಾಡೋದು. ಈ ವಿಷಯವನ್ನು ನಿಮ್ಗೆ ಯಾಕಪ್ಪ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಾ ಹೇಳಕೊಟ್ಟಿರೋ ಒಬ್ಬರ ಲೈಫ್ ಸ್ಟೋರಿ ನಿಮಗೆ ಇನ್ಸ್ಪೈರ್ ಆಗ್ಬೋದು. ಅವರು ಬೇರೆ ಯಾರು ಅಲ್ಲ, ಬಾಲಿವುಡ್ನ ಕಿಲಾಡಿ ಅಂತಾನೆ ಫೇಮಸ್ ಆಗಿರೋ ಅಕ್ಷಯ್ ಕುಮಾರ್. ಇವರು ಫ್ಲಾಪ್ ಹೀರೋ ಅಂತಲೂ ಸಹ ಕರಿತಿದ್ರು. ಹೋಟೆಲ್ನಲ್ಲಿ ವೇಟರ್ ಆಗಿಯೂ ಸಹ ಕೆಲಸ ಮಾಡ್ತಿದ್ರು. ಅಷ್ಟೇ ಅಲ್ಲದೆ 4,000 ರು ಸಂಬಳಕ್ಕೆ ಸಹ ದುಡಿತಿದ್ರು. ಇವತ್ತು ಕೋಟಿ ಕೋಟಿ ಸಂಪಾದನೆ ಮಾಡಿದ್ದಾರೆ. ಆದರೆ ಸಕ್ಸಸ್ ಸ್ಟಾರ್ ಆಗಿದ್ದು ಹೇಗೆ, ಅದರ ಬಗ್ಗೆ ಮಾತನಾಡ್ತೀನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಅಕ್ಷಯ್ ಕುಮಾರ್ ಅವರು ಮೊದಲು ಹೆಸರು ರಾಜೀವ್ ಹರಿ ಓಂ ಭಾಟಿಯಾ. ಇವರ ತಂದೆ ಒಬ್ಬರು ಆರ್ಮಿ ಆಗಿರ್ತಾರೆ. ಇವರಿಗೆ ಓದಿನಲ್ಲಿ ಅಷ್ಟೇನು ಆಸಕ್ತಿ ಇರೋದಿಲ್ಲ. ಆದ್ದರಿಂದ ಬ್ಯಾಂಕಾಕ್ಗೆ ತೆರಳಿ ಅಲ್ಲಿ ಮಾರ್ಷಲ್ ಆರ್ಟ್ನ ಕಲಿತಾರೆ. ಅಲ್ಲಿಂದ ವಾಪಸ್ ಭಾರತಕ್ಕೆ ಬಂದು ಉದ್ಯೋಗಕ್ಕಾಗಿ ಹಲವಾರು ಕಡೆ ಹುಡುಕಾಡ್ತಾರೆ. ಯಾವ ಉದ್ಯೋಗನೂ ಸಿಗೋದಿಲ್ಲ. ವೇಟರ್ ಆಗಿ, ಸೇಲ್ಸ್ ಮ್ಯಾನ್ ಆಗಿ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಜೀವನ ನಡಿಬೇಕಲ್ಲ, ಅದಕ್ಕೋಸ್ಕರ. ಕೊನೆಗೆ ಮಾರ್ಷಲ್ ಆರ್ಟ್ ಟೀಚರ್ ಆಗಿ ಜಾಯ್ನ್ ಆಗ್ತಾರೆ. ಆಗ ಇವರಿಗೆ ಕೇವಲ 4,000 ರು ಸಂಬಳ ಇರುತ್ತೆ. ಸೊ ಸಿನಿಮಾ ಬಗ್ಗೆ ಚಿಂತನೆ ಮಾಡದೆ ಇದ್ದ ಅಕ್ಷಯ್ ಕುಮಾರ್ ರವರು ಸಿನಿಮಾ ಕ್ಷೇತ್ರಕ್ಕೆ ಬಂದಿದ್ದು ಒಂದು ಅಚ್ಚರಿ ಕೂಡ ಹೌದು. ಏನಪ್ಪ ಆ ಸಂಗತಿ, ಹೇಗೆ ಬಂದರು ಅಂದರೆ, ಮಾರ್ಷಲ್ ಆರ್ಟ್ ಟೀಚರ್ ಆಗಿ ಕೆಲಸ ಮಾಡಬೇಕಾದ್ರೆ ತನ್ನ ಸ್ಟೂಡೆಂಟ್ ಸಲಹೆಯಿಂದ ಮಾಡೆಲಿಂಗ್ ಮಾಡ್ತಾರೆ. ಸೊ ಮಾಡೆಲಿಂಗ್ ಇವರಿಗೆ 5,000 ಹಣ ಸಹ ಸಿಕ್ಬಿಡುತ್ತೆ. ಸೊ ಇವರು ಸಂಬಳಕ್ಕಿಂತ ಜಾಸ್ತಿ ಮಾಡೆಲಿಂಗಲ್ಲಿ ಹಣ ಸಿಗೋದನ್ನ ನೋಡಿ ಇವರು ಮಾಡೆಲಿಂಗ್ ಸಿನಿಮಾ ಕ್ಷೇತ್ರದಲ್ಲಿ ಹೆಚ್ಚು ಒಲವನ್ನು ತೋರಿಸ್ತಾ ಹೋಗ್ತಾರೆ. ಸೊ ಎಲ್ಲ ನಿರ್ದೇಶಕರ ಹಿಂದೆ ಎಷ್ಟೇ ಸುತ್ತಾಡಿದ್ರು ಒಂದು ಚಾನ್ಸ್ ಸಿಗೋದೇ ಇಲ್ಲ. ಯಾವುದೇ ರೀತಿಯಾದ ಚಾನ್ಸ್ ಸಿಗದೆ ಕೊನೆಗೆ ಇವರು ಸಿನಿಮಾಗಳಲ್ಲಿ ಬ್ಯಾಕ್ ಡ್ಯಾನ್ಸರ್ ಆಗಿ ಜಾಯ್ನ್ ಆಗ್ತಾರೆ. ನಂತರ ಇವರ ಪ್ರತಿಭೆಯನ್ನು ನೋಡಿದಂಥ ಪ್ರಮೋದ್ ಚಕ್ರವರ್ತಿ ರವರು ಅಕ್ಷಯ್ ಕುಮಾರ್ ರವರಿಗೆ ಡೀಡರ್ ಎಂಬ ಚಿತ್ರದಲ್ಲಿ ನಾಯಕ ನಟನಾಗಿ ಚಾನ್ಸ್ ಕೊಡ್ತಾರೆ. ಆದರೆ ಈ ಸಿನಿಮಾ ಇವರಿಗೆ ಅಷ್ಟೇನೋ ಹೆಸರು ಕೊಡೋದಿಲ್ಲ, ಫ್ಲಾಪ್ ಆಗಿಬಿಡುತ್ತೆ. ಥರ ಸೌಗಂಧ್, ಈ ಸಿನಿಮಾ ಕೂಡ ಇವ್ರನ್ನ ಕೈ ಹಿಡಿಯೋದೇ ಇಲ್ಲ, ಫ್ಲಾಪ್ ಆಗಿಬಿಡುತ್ತೆ. ಆದರೆ ಅಕ್ಷಯ್ ಕುಮಾರ್ ಮಾತ್ರ ಸೋಲಿಗೆ ಹೆದರದೆ ಸಿನಿಮಾದಲ್ಲಿಯೇ ಏನಾದರೂ ಸಾಧಿಸಬೇಕೆಂಬ ಹಠ ಛಲವನ್ನು ಹೊಂದಿರ್ತಾರೆ. ಸೊ ನೆಕ್ಸ್ಟ್ ಆಗಿದ್ದೇ ಇತಿಹಾಸ. ಕಿಲಾಡಿ ಸಿನಿಮಾ ಮಾಡ್ತಾರೆ. ಈ ಸಿನಿಮಾ ಇವರಿಗೆ ತುಂಬ ಹೆಸರನ್ನು ತಂದುಕೊಡುತ್ತೆ. ಇವತ್ತಿಗೂ ಕೂಡ ಬಾಲಿವುಡ್ ಕಿಲಾಡಿ ಅಂತಲೇ ಕರೀತಾ ಹೋಗ್ತಾರೆ. ಆದರೂ ಸೋಲ್ ಅನ್ನೋದು ಇವ್ರನ್ನ ಬಿಟ್ಟು ಹೋಗೋದೇ ಇಲ್ಲ. 18 ಮೂವಿ ಫ್ಲಾಪ್ ಆಗಿಬಿಡುತ್ತೆ. ಫ್ಲಾಪ್ ಹೀರೋ ಅಂತ ಮಾಧ್ಯಮದವರು ಬರಿತಾ ಹೋಗ್ತಾರೆ. ಆದರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದ ಅಕ್ಷಯ್ ಕುಮಾರ್ ಸಾಧಿಸಿದ್ರೆ ಸಿನಿಮಾ ಕ್ಷೇತ್ರದಲ್ಲೇ ಸಾಧಿಸಬೇಕು ಎಂಬ ಛಲ ಇವರಲ್ಲಿ ಇರೋದ್ರಿಂದ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಸೊ 2000ರಲ್ಲಿ ಬಂದಂಥ ಹೇರಾ ಫೇರಿ ಈ ಸಿನಿಮಾ ಇವರಿಗೆ ತುಂಬ ಹೆಸರು ತಂದುಕೊಡುತ್ತೆ. ಹಲವಾರು ಸಿನಿಮಾಗಳು ಸಕ್ಸಸ್ ಆಗ್ತಾ ಹೋಗುತ್ತೆ. ಸೊ ಓ ಮೈ ಗಾಡ್ ಆಗಿರ್ಬೋದು, ಕೇಸರಿ, ಪ್ಯಾಡ್ ಮ್ಯಾನ್, ರೌಡಿ ರಾಥೋಡ್, ಈ ಥರ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಡ್ತಾ ಹೋಗ್ತಾರೆ. ಈಗ ಬಾಲಿವುಡ್ನ ಸೂಪರ್ ಸ್ಟಾರ್ ಆಗಿದ್ದಾರೆ. ಸೊ ಹಲವಾರು ಸಾಮಾಜಿಕ ಕೆಲಸಗಳನ್ನು ಸಹ ಮಾಡ್ತಾ ಇದ್ದಾರೆ ಅಕ್ಷಯ್ ಕುಮಾರ್ ಅವರು. ಸೊ ಎಷ್ಟು ಸೋಲ್ ಬಂದರೂ ಸಹ ಹೆದರಬಾರ್ದು. ಧೈರ್ಯದಿಂದ ಮುನ್ನುಗ್ಗಿದರೆ ಜಯ ಖಂಡಿತ ಸಿಗುತ್ತೆ ಅನ್ನೋದಕ್ಕೆ ಅಕ್ಷಯ್ ಕುಮಾರ್ ಅವರೇ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.